ಹಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ನನ್ನ ಇವತ್ತಿನ ಡೈಲಿ ವ್ಲಾಗ್ಗೆ. ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾನು ಕೂಡ ಸೂಪರ್ ಆಗಿದ್ದೀನಿ. ಆ್ಯಂಡ್ ಇವತ್ತು ಆ್ಯಸ್ ಯೂಶುವಲ್ ಡೈಲಿ ವ್ಲಾಗೇ ಆಗಿರುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆಲ್ಮೋಸ್ಟ್ ನಾವು 25K ಹಿಟ್ ಮಾಡ್ತಾ ಇದ್ದೀವಿ. ಮೇ ಬಿ ಇನ್ನೊಂದು 2 to 3 ಡೇಸಲ್ಲಿ ಆಗ್ಬೋದೇನೋ. ಅಡ್ವಾನ್ಸ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ರಿಗೂ. ಆ್ಯಂಡ್ ಹೊಸಬರಾಗಿದ್ರೆ ನನ್ನ ಹೆಸರು ರಂಜಿತಾ. ನನ್ನ ಚಾನಲಲ್ಲಿ ಮ್ಯಾನಿಫೆಸ್ಟೇಷನ್ ವೀಡಿಯೋಸ್ ಆ್ಯಂಡ್ ಡೈಲಿ ವ್ಲಾಗ್ಸ್ ಬರ್ತಿರುತ್ತೆ. ಆ್ಯಂಡ್ ನಿಮಗೆ ನನ್ನ ಜೊತೆ ಕೋಚಿಂಗಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಇಲ್ಲಿ ನನ್ನ ಮೇಲ್ ಐಡಿ ಇರುತ್ತೆ, ಅಲ್ಲಿಗೆ ನೀವು ಮೇಲ್ ಮಾಡಿದ್ರೆ ನಿಮಗೆ ಮ್ಯಾನಿಫೆಸ್ಟೇಷನ್ ಬಗ್ಗೆ ಹೇಳ್ಕೊಡ್ತೀನಿ. ಸೊ ಬನ್ನಿ ಇಡೀ ದಿವಸ ಯಾವ ಥರ ಹೋಗುತ್ತೆ ಅಂತ ನೋಡೋಣ. ಈ ವಿಡಿಯೋ ನೋಡ್ತಾರೆ ನಿಮ್ಮೆಲ್ರಿಗೂ ಕೂಡ ತುಂಬ ಬ್ಯೂಟಿಫುಲ್ ಆಗಿರಲಿ ಅಂತ ವಿಶ್ ಮಾಡ್ತೀನಿ. ಆ್ಯಂಡ್ ಜೊತೆಗೆ ಇವತ್ತು ಅಫರ್ಮೇಷನ್ ಕೊಡುವಂಥ ದಿನ. ಓಕೆ, ದ ಮೋರ್ ಐ ಕಾಮ್ ದ ಮೋರ್ ಐ ರಿಸೀವ್. ಮತ್ತೆ ಹೇಳ್ತೀನಿ, ದ ಮೋರ್ ಐ ಕಾಮ್ ದ ಮೋರ್ ಐ ರಿಸೀವ್. ಅಂದರೆ ನಾನೆಷ್ಟು ಕಾಮಾಗಿರ್ತೀನೋ ನಾನು ಅಷ್ಟು ಏನು ಯೂನಿವರ್ಸ್ ಕಡೆಯಿಂದ ಅಥವಾ ನನಗೇನು ಬೇಕೋ ಅದು ನಂಗೆ ಸಿಗ್ತಾ ಹೋಗುತ್ತೆ, ನಾನು ರಿಸೀವ್ ಮಾಡ್ಕೊತಾ ಹೋಗ್ತೀನಿ ಅನ್ನೋ ಥರ ಅರ್ಥ ಅದು. ಓಕೆನಾ? ಸೊ ಫಾಲೋ ದ್ಯಾಟ್. ಸೊ ಇವತ್ತು ಮ್ಯಾಜಿಕ್ ಬುಕ್ಕಲ್ಲಿ ನಂದು ಡೇ 12. ಸೊ ಚಾಪ್ಟರ್ ಬಂದು ಮ್ಯಾಜಿಕಲ್ ಪೀಪಲ್ ಹೂ ಮೇಡ್ ಅ ಡಿಫ್ರೆನ್ಸ್ ಅಂತ ಇದೆ. ಇದನ್ನು ಓದಿ ಮುಗಿಸಿ ಇದರಲ್ಲಿ ಏನಿದೆಯೋ ಪ್ರಾಕ್ಟೀಸ್ ಮಾಡಿ ದೆನ್ ನಾನು ಬೇರೆ ಏನು ಕೆಲಸ ಇರುತ್ತೋ ಅದನ್ನು ನೋಡಬೇಕು. ದಿಸ್ ಇಸ್ ಮೈ ಡೈಲಿ ರೊಟೀನ್ ಫಾರ್ ನೆಕ್ಸ್ಟ್ ಇನ್ನೊಂದು 10 days ಆ ಥರ. ಫೋನ್ ಮಾಡೋರೆ ಮಾತಾಡ್ತಾ ಇದ್ದೀನಮ್ಮ. ಹೌದು, ಹೆಂಗಿದ್ದೀರಾ? ಅಫ್ಕೋರ್ಸ್, ಮರೆಯೋಕ್ಕಂತ ಜೀವನ ನೀವು. ಹೌದು. ಎಲ್ಲಿದ್ದೀರಾ? ಏನು ಮಾಡ್ತಾಯಿದ್ರಿ? ನಮ್ಮ ಮನೆಯಲ್ಲಿ, ನನ್ನ ಮನಸ್ಸಲ್ಲಿ. ಇವತ್ತಾನೆ ನೆನ್ಸ್ಕೊತಾ ಇದ್ದೆ ನಾನು. ನಿಜ ನಿಜ ಉಸ್ಕೂರ್ನ ನೆನ್ಸ್ಕೊತಾ ಇದ್ದೆ ಆ್ಯಕ್ಚುಲಿ, ನಿಜವಾಗ್ಲೂ ಸುಳ್ಳಲ್ಲ. ಸೊ ಗ್ರಾಸರೀಸ್ನ ಆರ್ಡ್ರ್ ಮಾಡಿಕೊಂಡೆ. ಸೊ 20 ರೂಪಾಯಿ, 19 ರೂಪಾಯಿ ಆ್ಯಕ್ಚುಲಿ, ಆಚೆ ಹೋಗೋರು 20 ರೂಪಾಯಿ. ನಾಳೆ ಪೂಜೆಗೆ ಅಂತ ಹೇಳಿಬಿಟ್ಟು ಹೂವು ತರಿಸ್ಕೊಂಡಿದ್ದೀನಿ. ಇದೊಂದು ವುಮೆನ್ಸ್ ಡೇದೇನೋ ಸ್ಟಿಕ್ಕರ್ ಏನೋ ಕಳಿಸ್ಕೊಟ್ಟಿದ್ದಾರೆ. ಇಟ್ಸ್ ನೈಸ್. 8 ರೂಪಾಯಿಗೆ ಕೊತ್ತಂಬರಿ ಸೊಪ್ಪು, ಅರ್ಧ kg ಟೊಮೆಟೊ, ಐ ಥಿಂಕ್ 14 rupees ಅನ್ಕೊತೀನಿ, ನೆನಪಾಗ್ತಿಲ್ಲ. ಆ್ಯಂಡ್ 42 rupeesಗೆ 6 ಮೊಟ್ಟೆ ಬರುತ್ತೆ. ಆ್ಯಂಡ್ ಮಿಲ್ಕ್ 24 ರೂಪಾಯಿ, 84 rupees ಆಯಿಲ್. ಆ್ಯಂಡ್ ಈ ಸಲ ಬರೀ 20 ರೂಪಾಯಿಗೇನೋ 1 kg ಅಥವಾ 900 ಗ್ರಾಮ್ ಏನೋ ಈರುಳ್ಳಿ ಕೊಟ್ಟಿದ್ದಾರೆ. ಸೊ ಇಷ್ಟಕ್ಕೂ ಸೇರಿ ಐ ಪೇಡ್ ಅರೌಂಡ್ 200 ಸಮಥಿಂಗ್. ಸೊ ಇವಾಗ ಬಿಸಿ ಬಿಸಿ ಕಾಫಿ ಮಾಡ್ಕೊಳ್ಳೋಣ. ಸೊ ನಾನಿವತ್ತು ಟು ಡೂ ಲಿಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ, ಇವತ್ತು ಏನೆಲ್ಲ ಮಾಡಬೇಕು ಅಂತ ಹೇಳಿಬಿಟ್ಟು. ಇದರಲ್ಲಿ ಕೆಲವೊಂದು ಕಂಪ್ಲೀಟ್ ಆಗಿದೆ ಇವಾಗ ಸದ್ಯಕ್ಕೆ. ಇವಾಗ 10 ಗಂಟೆವರೆಗೂ ಕೆಲವೊಂದು ಕಂಪ್ಲೀಟ್ ಆಗಿದೆ, ಇನ್ನೊಂದು ಸ್ವಲ್ಪ ಇದೆ, ಅದನ್ನು ಮುಗಿಸ್ಬೇಕು. ಸೊ ಇಷ್ಟೊಂದಿದೆ ಲಿಸ್ಟು. 13 ಬರೆದಿದ್ದೀನಿ, 13 ಥಿಂಗ್ಸ್ ಇವತ್ತು ಮಾಡಬೇಕು ಅಂತ ಹೇಳಿ. ಒಂದಾಗಲಿಲ್ಲ. ಫಸ್ಟ್ ಅಂದರೆ 14 ಗಂಟೆಗೆ ಎದ್ದೊಳ್ಬೇಕಾಗಿತ್ತು. ನೈಟ್ ಮಲ್ಕೊಳ್ಳೋದು, ನಿದ್ದೆ ಬರೋ ಸ್ವಲ್ಪ ಲೇಟ್ ಆಯಿತು ಅಂತ ಹೇಳಿ ಬೆಳಗ್ಗೆ ಎದ್ದೊಳಕ್ಕಾಗಲಿಲ್ಲ ನನ್ನ ಕೈಲಿ. ಅದನ್ನು ಬಿಟ್ಟರೆ ಇನ್ನು ಕೆಲವೊಂದು ಥಿಂಗ್ಸ್ ಇದರಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ, ಇನ್ನೂ ರಿಮೈನಿಂಗ್ ಮಾಡಬೇಕು, ನೋಡ್ಬೇಕು. ಗೈಸ್, ಟೈಮ್ ಬಂದು 1:30 ಸಮಥಿಂಗ್ ಆಗ್ತದೆ. ಇವತ್ತೇನು ಅಡುಗೆ ಮಾಡ್ಕೊಳ್ಳೋದು ಅಂತ ಗೊತ್ತಾಗಲಿಲ್ಲ, ಆಯಿತಾ. ಬಿಕಾಸ್ ನನ್ನ ಸೆಷನ್ಸ್ ಎಲ್ಲ ಮುಗಿಯೋಷ್ಟು ಸ್ವಲ್ಪ ಟೈಮ್ ಆಗಿಬಿಡ್ತು. ನಂಗೆ ತಲೆನೇ ಓಡಲಿಲ್ಲ ಏನು ಕುಕ್ ಮಾಡೋದು. ಫಿಶ್ ಎಲ್ಲ ಮಾಡ್ಕೋಬೇಕು ಅಂತ ವಾಸ್ ಥಿಂಕಿಂಗ್, ಬಟ್ ಆಗಲಿಲ್ಲ. ಹಾಗಾಗಿ ಇದು ಲಾಲಿಪಾಪ್ ಬಿರಿಯಾನಿ ಏನು ಆರ್ಡ್ರ್ ಮಾಡಿದ್ದೀನಿ. ಚೆನ್ನಾಗಿರುತ್ತೆ ನಂದನ ಪ್ಯಾಲೇಸಿಂದ. ನೀವು ಬೇಕಾದ್ರೆ ಒಂದ್ಸಲ ಟ್ರೈ ಮಾಡಿ. ಇತ್ತೀಚೆಗೆ ಒಂಥರ ಚಿಕ್ಕದಾಗಿ ಬಾಕ್ಸಲ್ಲೇನೋ ಆ ಥರದ್ದೇನೋ ಒಂದು ಕಳಿಸ್ಕೊಡ್ತಿದ್ದಾರೆ, ಚೆನ್ನಾಗಿರುತ್ತೆ ಅದು ಆ್ಯಕ್ಚುಲಿ. ಲಾಸ್ಟ್ ಟೈಮ್ ಕಬಾಬ್ ಬಿರಿಯಾನಿ ಮಾಡಿದೆ, ಸಲ ಲಾಲಿಪಾಪ್ ಬಿರಿಯಾನಿ. ಸೊ
ನಾನು ರೀಸೆಂಟಾಗಿ ಮೀಶೋಯಿಂದ ಇಯರಿಂಗ್ಸ್ ತೊಗೊಂಡೆ ಆಯಿತಾ. ಇದು ಅರೌಂಡು 100 ಪ್ಲಸ್ ಸಮಥಿಂಗ್ ಇದೆ ಅನ್ಕೋತೀನಿ ಪ್ರೈಸು. 4-5 ಜೊತೆ ಬಂದಿದೆ ಆಯಿತಾ. ತುಂಬಾ ಚೆನ್ನಾಗಿದೆ. 120 ರುಪೀಸ್ಗೇನೋ 5 ಪೇರ್ ಬಂದಿದೆ. ಒಂದು ಬಂದು ನಾನು ಆಲ್ರೆಡಿ 2 ಯೂಸ್ ಮಾಡಿದ್ದೀನಿ. ಇದರಲ್ಲಿ ಅಂಟ್ಕೊಂಡ್ಬಿಟ್ಟಿದೆ ಗುರುವೆಲ್ಲ. ಸೊ ಫಸ್ಟ್ ಬಂದು ಈ ಥರದ್ದು ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ. ಒಂದು ಜೊತೆ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಆಯ್ತಾ. ಸೊ ಇದು ಬಂದು 2ನೇದು. ಇದನ್ನ ಆಲ್ರೆಡಿ ಯೂಸ್ ಮಾಡಿದ್ದೀನಿ ನಾನು. ಇದು 4 ಪೇರ್ ಅನ್ಕೊಂತೀನಿ. ಇದು ಬಂದು 3rd ಒನ್. ಇದು ಚೆನ್ನಾಗಿದೆ. ಇದು ಲಾಸ್ಟ್ ಟೈಮ್ ಟೆಂಪಲ್ಗೆ ಹಾಕೊಂಡು ಹೋಗಿದ್ದೆ, ಅರುಣಾಚಲೇಶ್ವರ ಟೆಂಪಲ್ಗೆ. ಇನ್ನೊಂದು ಬಂದು ಈ ಥರದ್ದೆ, ಚೆನ್ನಾಗಿದೆ ಆ್ಯಕ್ಚುಲಿ. ಡೈಲಿ ಕಾಲೇಜ್ಗೆಲ್ಲ ಹೋಗೋರು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಎಲ್ಲ ಟ್ರೆಡಿಷ್ನಲ್ ಇವನ್ ಇಂಡೋ ವೆಸ್ಟರ್ನ್ ಡ್ರೆಸ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇದು ಮೊನ್ನೆ ವಿಡಿಯೋದಲ್ಲಿ ನೋಡಿದ್ರಲ್ಲ, ದಿವ್ಯಂಗ್ ಒಂದು ಜೊತೆ ತೊಗೊಂಡೆ, ನನಗೊಂದು ಜೊತೆ ತೊಗೊಂಡಿದ್ದು. ಸೊ ಇದೆ ಅದು ಚೆನ್ನಾಗಿದೆ ಆ್ಯಕ್ಚುಲಿ. ಇದೊಂಥರ ಸೊ ಗುಡ್. ಸೊ ಇದನ್ನು ಹಾಕ್ಕೊಂಡು ನೋಡ್ಬೇಕು ಹೆಂಗೆ ಕಾಣಿಸುತ್ತೆ ಅಂತ. ಬಟ್ ನಂಗೆ ತುಂಬ ಇಷ್ಟ ಆಯ್ತು. ಲಿಂಕು ಡಿಸ್ಕ್ರಿಪ್ಷನ್ ಇರುತ್ತೆ, ಚೆಕ್ ಮಾಡಿ. ಸೊ ತುಂಬಾ ಚೀಪ್ ಗೈಸ್. ಈ ಥರದ್ದು ಒಂದ್ಸಲ ಈ ಥರ ತೊಗೊಂಡ್ರೆ ಕೆಳಗಡೆ ನಿಮಗೆ ಬೇಜನ್ ಸಜೆಷನ್ಸ್ ಬರುತ್ತೆ ಆಯಿತಾ ಮೀಶೋದಲ್ಲಿ. ಸೊ ನೀವು ಅಲ್ಲಿಂದ ಇನ್ನೂ ಬೇರೆ ಬೇರೆ ತೊಗೋಬೋದು. ನಿಮ್ಮ ಹತ್ರ 200-300 ರೂಪಾಯಿಗೆಲ್ಲ 10 ಜೊತೆ ಇಯರಿಂಗ್ಸ್ ಬಂದ್ಬಿಡುತ್ತೆ. ಮೋರ್ ದೆನ್ 10 ಪೇರೇ ಇರುತ್ತೆ. ಸೊ ಪಿಲಿಗ್ರಿಮ್ ಅವ್ರದ್ದು ಪೀಲಿಂಗ್ ಸೊಲ್ಯೂಷನ್ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಈ ಒಂದು ಪ್ರಾಡಕ್ಟ್ ಇದೆ ಅಂತಾನೆ ಮರ್ತು ಬಿಟ್ಟಿದ್ದೀನಿ ಆಯ್ತಾ. ನೆನ್ನೆ ಏನಕ್ಕೋ ಕ್ಲೀನ್ ಮಾಡಬೇಕಾದ್ರೆ ಇದು ಯಾವ್ದಿದೆ ಬಾಟ್ಲ್ ಇಲ್ಲೇ ಉಳ್ಕೊಂಡಿದೆಯಲ್ಲ ಅಂತ ನೋಡ್ತಿದ್ದೆ. ಅವಾಗ ಗೊತ್ತಾಯ್ತು ನನಗೆ. ಹೆಂಗೋ ನಾವು ಸ್ವಲ್ಪ ಟ್ಯಾನಲ್ಲಿ ಆಗಿ ಬಂದಿದ್ದೀವಲ್ಲ, ಅದಕ್ಕೋಸ್ಕರ. ಇದನ್ನ ಕೈಕಾಲ್ಗೂ ಕೂಡ ಅಪ್ಲೈ ಮಾಡ್ಕೊತೀನಿ ನಾನು. ತುಂಬ ಇದು ತಿಕ್ ಜೆಲ್ ಥರ ಇದೆ ಆಯಿತಾ. ಆ್ಯಕ್ಚುಲಿ ಅರುಣಾಚಲೇಶ್ವರ ಟೆಂಪಲ್ಗೆ ನಾವು ಹೋಗಿದ್ದು ಒಂಥರ ತುಂಬ ರೈಟ್ ಟೈಮ್ ಅಂತ ಅನ್ಕೋತೀನಿ. ಒಂದು ಕಡೆ ರಾಂಗ್ ಕೂಡ ಅನಿಸ್ತು. ಯಾಕಪ್ಪ ಅಂದರೆ ಲಿಂಗಗಳೆಲ್ಲ ನಾವು ಬೇಗ ಜರ್ನಿನ ಸ್ಟಾರ್ಟ್ ಮಾಡಿದ ಕಾರಣ, ಅಂದರೆ 1 o'clockಗೆಲ್ಲ ಸ್ಟಾರ್ಟ್ ಮಾಡಿದ್ವಲ್ಲ, ಹಾಗಾಗಿ ಅಲ್ಲಿ 12 ಲಿಂಗ 14 ಲಿಂಗ ಏನೋ ಇರುತ್ತೆ. ಅದಕ್ಕೆ ಯಾವುದು ಪೂಜೆ ಮಾಡಿ ಬಿಟ್ಬಿಟ್ಟಿದ್ರು. ಯಾವುದು ಅಂದರೆ ಆರತಿ ಕೊಡೋರು ಯಾರೂ ಇರಲಿಲ್ಲ, ಪೂಜಾರಿಗಳು ಯಾರೂ ಇರಲ್ಲ. ಅದೊಂದು ಸ್ವಲ್ಪ ಅನಿಸ್ತು. ಅದನ್ನು ಬಿಟ್ಟರೆ ಆ್ಯಂಡ್ ನನಗೆ ಸರ್ಪ್ರೈಸ್ ಅನ್ಸೋದು ಜನನೇ ಇರಲಿಲ್ಲ ಆಯಿತಾ. ತುಂಬ ಕಡಿಮೆ ಜನ. ಸೂಪರ್ ಹ್ಯಾಪಿ ಆಗ್ಬಿಟ್ಟೆ. ದರ್ಶನ ಕೂಡ 1.5 ಅವರಲ್ಲಿ ನಮ್ಮ ದರ್ಶನ ಮುಗ್ದೋಯ್ತು. ಸೊ ನೀವೇನಾದ್ರು ಪ್ಲ್ಯಾನ್ ಮಾಡ್ತಿದ್ರೆ ಈ ವಾರದಲ್ಲಿ ಹೋಗ್ಬಿಟ್ಟು ಬಂದ್ಬಿಡಿ. ನೆಕ್ಸ್ಟ್ ವಾರ ಮೇ ಬಿ ಹಬ್ಬ ಸ್ಟಾರ್ಟ್ ಆಗುತ್ತಲ್ವಾ, ಅದಕ್ಕೋಸ್ಕರ. ಸೊ ಹೋಗಿ 14 ಕಿಲೋಮೀಟ್ರು. ಯಪ್ಪಾ ಸ್ವೇರ್ ನನಗಂತೂ ತುಂಬ ಕಷ್ಟ ಆಗ್ತಿತ್ತು ಗೈಸ್. ತುಂಬ ಐ ಕಾಂಟ್ ಎಕ್ಸ್ಪ್ಲೇನ್ ಅದನ್ನು. ನನಗೆ ಗಿವ್ ಅಪ್ ಮಾಡಿಬಿಡೋಣ ಬೇಡ, ಟೆಂಪಲ್ ಒಳಗಡೆ ಹೋಗಕ್ಕೆ ನಂಗೆ ಪೇಷನ್ಸ್ ಇಲ್ಲ. ಅಂದರೆ ಟೆಂಪಲಲ್ಲಿ ಕ್ಯೂ ಅಲ್ಲಿ ನಿಂತಿದ್ದೀನಿ, ನನ್ನ ಕೈಲಿ ನಿಂತ್ಕೊಳ್ಳೋಕ್ಕೆ ಆಗ್ತಿಲ್ಲ ಆಯಿತಾ. ಎಷ್ಟು ಒದ್ದಾಡಿದ್ದೀನಿ ಗೊತ್ತಾ. ಬಟ್ ಅಲ್ಲಿ ಹೋಗಿ ಬಂದರೆ ನಮ್ಮ ಕರ್ಮಗಳೆಲ್ಲ ನಿಜವಾಗ್ಲೂ ಕಳೆಯುತ್ತಂತೆ. ಪ್ಲಸ್ ಅಲ್ಲಿ ನಿಜವಾದ ಶಿವನೇ ಸಾಕ್ಷಾತ್ ಅಲ್ಲೇ ನೆಲೆಸಿರೋದು ಅಂತ ತುಂಬ ಜನ ಹೇಳ್ತಾರೆ. ನಾನು ತುಂಬ ವಿಡಿಯೋಸ್ನು ಕೂಡ ನೋಡಿದ್ದೀನಿ. ಸೊ ಹಾಗಾಗಿ ಇದು ಸೆಕೆಂಡ್ ಟೈಮ್. ಅಲ್ಲಿ ಹೋದವ್ರು ಒಂದ್ಸಲ ಹೋದರೆ ಅಲ್ಲಿ ನಿಮ್ಮನ್ನ ಮಲ್ಟಿಪಲ್ ಟೈಮ್ಸ್ ದೇವರು ಕರ್ಸ್ಕೋತಾರೆ ಅಂತ ಒಂದು ಮಾತಿದೆ. ಸೊ ನೋಡಬೇಕು. ಇನ್ನೂ ನಾನು ಬೇರೆ ಬೇರೆ ಟೆಂಪಲ್ಗಳಿಗೆಲ್ಲ ವಿಸಿಟ್ ಮಾಡಬೇಕು ಗೈಸ್. ನಾನು ಕೆಲವೊಂದು ಟೆಂಪಲ್, ತುಂಬ ಫೇಮಸ್ ಟೆಂಪಲ್ಗಳನ್ನೆಲ್ಲ ನೋಡೇ ಇಲ್ಲ ನನ್ನ ಲೈಫಲ್ಲಿ. ಸ್ಪೆಷಲಿ ನಮ್ಮನೆ ದೇವ್ರು ಬಂದು ವೆಂಕಟೇಶ್ವರ ಸ್ವಾಮಿ. ತಿರುಪತಿಗೆ ಹೋಗಬೇಕು ಆದಷ್ಟು ಬೇಗ. ಅದು ಬರುತ್ತೆ. ಋಣ ಇರಬೇಕು, ಅದೃಷ್ಟ ಇರಬೇಕು ಅಂತಾರಲ್ಲ. ಸೊ ಹಾಗೆ ಲೆಟ್ಸ್ ಸಿ.
ಸೊ ಫ್ಲಿಪ್ಕಾರ್ಟಿಂದ ಒಂದು ಡ್ರೆಸ್ನ ತರಿಸಿದ್ದೆ ಆಯಿತಾ. ವೈಟ್ ಕಲರೇ ಬೇಕಿತ್ತು ನನಗೆ ಹಬ್ಬಕ್ಕೆ ಹಾಕ್ಕೊಳ್ಳೋಕ್ಕೆ ಅಂತ ಹೇಳಿ. ಬಟ್ ಇದು ಚೆನ್ನಾಗಿದೆ, ಬಟ್ ಟಾಪ್ ಸ್ವಲ್ಪ ಉದ್ದ ಅನ್ನಿಸ್ತು. ಪ್ಲಸ್ ಇಲ್ಲಿ ಡಿಸೈನ್ ಇಲ್ಲಿವರೆಗೂ ಬರ್ತದೆ, ಅಟ್ಲೀಸ್ಟ್ ಇಲ್ಲಿವರೆಗೂ ಬಂದಿದ್ರೆ ಇನ್ನೂ ಡ್ರೆಸ್ಸಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದ್ರ ಲಿಂಕ್ ಬೇಕಿದ್ರೆ ಹಾಕ್ತೀನಿ. ನಿಮ್ಮಲ್ಲಿ ಯಾರು ಉದ್ದ ಇರೋರು ಅಥವಾ ಈ ಥರ ಟೈಪ್ ಡ್ರೆಸ್ನ ಇಷ್ಟಪಡೋರು ಪ್ಲೀಸ್ ತಗೋಬೋದು. ಇದು ಕ್ರೀಮ್ ಕಲರಲ್ಲಿ ಇರುವಂಥದ್ದು. ಪ್ಯಾಂಟ್ ಈ ಥರ ಇದೆ. ಪ್ಯಾಂಟ್ ಎಲ್ಲ ಕರೆಕ್ಟಾಗಿ ಆಗ್ತಿತ್ತು. ಐಮ್ ಲೈಕ್ ಓಕೆ ಪರವಾಗಿಲ್ಲ, ಸ್ವಲ್ಪ ಕಟ್ ಮಾಡಿಸಿ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ. ಬಟ್ ಅದಾದ್ಮೇಲೆ ಯಾಕೋ ಚೆನ್ನಾಗೇ ಕಾಣಿಸ್ತಿರ್ಲಿಲ್ಲ, ಅದಕ್ಕೋಸ್ಕರ. ದುಪ್ಪಟ್ಟ ಬಂದು ಈ ತರ ನೆಟ್ಟೆಡ್ ದುಪ್ಪಟ್ಟ ಇದೆ, ಈ ತರ. ಆಕ್ಚುಲಿ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇರುವಂತ ಕುರ್ತಾ ಸೆಟ್ಟು. ಅದಕ್ಕೆ ಇದರಲ್ಲಿ ನಿಮ್ಗೆ ಪಿಂಕ್ ಇದೆ, ಅದಾದ್ಮೇಲೆ ಇದು ಸ್ಕೈ ಬ್ಲೂ ಕಲರ್ ಇದೆ. ಚೆಕ್ ಮಾಡಿ. ಟಾಪ್ ಬಂದು ಈ ತರ ಇದೆ ಗೈಸ್, ಕಾಣಿಸ್ತಿದೆ ಅಲ್ವಾ? ಚೆನ್ನಾಗಿದೆ, ಕ್ವಾಲಿಟಿ ಸೂಪರ್ ಆಗಿದೆ. ಜಸ್ಟ್ 600 rupees ಸಮಥಿಂಗ್. ಬಟ್ ಇವಾಗ ಎಷ್ಟಾಗಿದೆಯೋ ನನ್ಗೆ ಗೊತ್ತಿಲ್ಲ. ಬಟ್ ಏನ್ ಗೊತ್ತಾ, ಇದೆಯಲ್ಲ ಇಲ್ಲಿಗೆ ಬರುತ್ತೆ, ಚೆನ್ನಾಗಿ ಕಾಣಿಸಲ್ಲ ನನ್ಗೆ. ಅದಕ್ಕೋಸ್ಕರ ನಾನು ಬೇಡ ಅಂತ ಹೇಳಿ ಈ ತರ. ಸೊ ನಿಮ್ಗೆ ಏನಾದ್ರು ಬೇಕಿದ್ರೆ ಲಿಂಕ್ ನ ಹಾಕಿರ್ತೀನಿ. ಬಟ್ ತುಂಬಾನೇ ಚೆನ್ನಾಗಿದೆ ಈ ಬಟ್ಟೆ. ಬಟ್ ಅದೊಂದಕ್ಕೋಸ್ಕರ ನಾನು ವಾಪಸ್ ಕೊಡೋಂಗ್ ಆಗ್ತದೆ. ಅದರ್ವೈಸ್ ಐ ಲೈಕ್ ಇಟ್. ಸೊ ಗೈಸ್, ನಂದು ವಿಡಿಯೋ ಎಲ್ಲ ಶೂಟ್ ಮಾಡಿದ್ದಾಯಿತು. ಆ್ಯಂಡ್ ನಂದು ಕೂಡ ಸ್ನಾನ ಎಲ್ಲ ಮುಗೀತು. ದಿಸ್ ಈಸ್ ಮೈ ಸ್ಕಿನ್ ಕಂಡೀಷನ್. ಅದಾದಮೇಲೆ ಬೆಳಗ್ಗೆ ನೀರು ತಂದಾಕ್ಬಿಟ್ಟು ಹೋದ್ರು. ಫೋನ್ ಮಾಡೋರು ಯಾಕೋ ಕನೆಕ್ಟೇ ಆಗ್ತಿರಲಿಲ್ಲ ಪಾಪ. ಆಮೇಲೆ ಅವರೇ ತಂದಾಕ್ಬಿಟ್ಟು ಹೋದ್ರು, ಹೇಳ್ಬಿಟ್ಟು ಹಿಂಗೆ ಅಂತ. ಗೈಸ್ ಆ್ಯಕ್ಚುಲಿ ಏನು ಗೊತ್ತಾ, ಲಿಲ್ಲಿ ಪ್ಲ್ಯಾಂಟು ಒಣಗೋಯ್ತು. ಯಾಕೆ ಅಂತ ಗೊತ್ತಿಲ್ಲ. ಅದಕ್ಕೆ ನಾನು ಇವಾಗ ಒಂದರಲ್ಲಿ ಮೆಣಸಿನ್ಕಾಯ್ದು ಬೀಜ ಹಾಕಿದ್ದೀನಿ, ಈ ಕಡೆ ಬಂದು ಕೊತ್ತಂಬರಿ ಸೊಪ್ಪದು ಬೀಜ ಹಾಕಿದ್ದೀನಿ. ಲೆಟ್ಸ್ ಸಿ, ಎರಡಕ್ಕೂ ಒಳ್ಳೇದಾಗಲಿ. ಆ್ಯಂಡ್ ಬಿಸಿಲಿದೆ ಗೈಸ್. ಸೊ ನೆನ್ನೆ ವಾಶ್ ಮಾಡಿ ಹಾಕಿದ ಬಟ್ಟೆಗಳು ಇವಾಗೆಲ್ಲ ಎತ್ತಿಡಬೇಕು ಒಳಗಡೆ ಇದನ್ನು. ನಾನಿವತ್ತು ಇನ್ಸ್ಟಾಗ್ರಾಮಲ್ಲಿ ತುಂಬ ಟ್ರೆಂಡ್ ಆಗ್ತಿರೋಂಥ ಈ ಹೇರ್ ಗ್ರೋತ್ ರೆಸಿಪಿನ ಟ್ರೈ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಕೆಲವೊಂದು ನನಗೆ ಯಾವ್ದು ಬೇಕೋ ಅದನ್ನು ಹಾಕ್ಕೊಂಡಿದ್ದೀನಿ. ಬಟ್ ತುಂಬ ಜನ ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ನ ಬಳಸಿದ್ದಾರೆ. ನೀವು ಅದನ್ನು ಕೂಡ ಫಾಲೋ ಮಾಡ್ಬೋದು, ಇದನ್ನಾರು ಫಾಲೋ ಮಾಡ್ಬೋದು. ಇಟ್ಸ್ ಅಪ್ ಟು ಯು ಗೈಸ್. ಐಮ್ ಸೂಪರ್ ಎಕ್ಸೈಟೆಡ್ ಹೆಂಗೆ ಬರುತ್ತೆ ಅಂತ ಹೇಳಿ. ಇದೆಲ್ಲವನ್ನು ನಾನು ಹುರ್ಕೊಂಡಿದ್ದೀನಿ. ಸ್ವಲ್ಪ ಬರೀ ಖಾಲಿ ಅಂದರೆ ಎಣ್ಣೆ ಹಾಕ್ಕೊಂಡಲ್ಲ, ಹಾಗೆ ಡ್ರೈ ಮಾಡ್ಕೊಂಡಿದ್ದೀನಿ. ಆಮೇಲೆ ಇದು ಏನು ಖರ್ಜೂರ ತೊಗೊಂಬಂದಿದ್ದೀನಿ, ಬೀಜ ಇತ್ತು, ಅದನ್ನೆಲ್ಲ ತೆಗೆದಿಟ್ಟು ಇದನ್ನು ಎತ್ತಿಟ್ಕೊಂಡಿದ್ದೀನಿ. ಮತ್ತು ಇದನ್ನು ಕೂಡ ತೊಳೆದು ಹಾಕಿ ಒಂದು ಪ್ಯಾನಲ್ಲಿ ಫ್ರೈ ಮಾಡಿರೋವಂಥದ್ದು. ನೋಡುವ ಹೆಂಗೆ ಬರುತ್ತೆ ಅಂತ ಹೇಳಿಬಿಟ್ಟು. ಟೇಸ್ಟ್ನ ಲಾಸ್ಟಲ್ಲಿ ಹೇಳ್ತೀನಿ ನಾನು ನಿಮ್ಗೆ, ಆಯಿತಾ ಗೈಸ್? ಅದನ್ನೆಲ್ಲ ಪುಡಿ ಮಾಡಿಕೊಂಡು ನೋಡಿ ಈ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು. ಸ್ಮೆಲ್ ತುಂಬ ಚೆನ್ನಾಗಿ ಬರ್ತಿದೆ, ಆಯಿತಾ? ರೈಸ್ ರೆಡಿ ಆಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಮಸ್ಟ್ ಟ್ರೈ, ಐ ಲವ್ ಇಟ್, ಆಯಿತಾ? ಸೂಪರಾಗಿ ಬಂದಿದೆ ಗೈಸ್, ಸಕ್ಕತ್ತಾಗಿದೆ. ಆ ಟೆಕ್ಸ್ಚರು, ಆ ಮಿಕ್ಸ್ ಎಲ್ಲ ಕರೆಕ್ಟಾಗಿ ಮಾಡಿದ್ದೀನಿ. ಐ ಲವ್ ಇಟ್. ನಾನು ಒಂದು ಪೇಪರಲ್ಲಿ ನಾನು ಅಫರ್ಮೇಷನ್ನ ಬರೆದಿಟ್ಕೊಂಡಿರ್ತೀನಿ. ಸೊ ಅದನ್ನು ಡೈಲಿ ಒಂದೊಂದ್ಸಲ 3 ಸಲ ಓದ್ತೀನಿ. ಮಧ್ಯಾಹ್ನ, ಬೆಳಗ್ಗೆ, ಸಾಯಂಕಾಲ ಆ ಥರ ಒಂದೊಂದ್ಸಲ 2 ಸಲ ಓದ್ತೀನಿ. ಅಥವಾ ಎದ್ದು ಕೂಡಲೇ ಬೆಡ್ಡಲ್ಲೇ ಕುತ್ಕೊಂಡು ಓದ್ತೀನಿ ಒಂದೊಂದ್ಸಲ. ಸೊ ಹಾಗೆ ಡಿಪೆಂಡ್ಸ್, ಆಯಿತಾ? ಸೊ ಬಟ್ ಡೈಲಿ ಓದ್ತಿರ್ಬೇಕು ಟು ರೀಪ್ರೋಗ್ರಾಮ್ ಯುವರ್ ಸಬ್ ಕಾನ್ಷಿಯಸ್ ಮೈಂಡ್. ಅದಕ್ಕೋಸ್ಕರ ಒಂದು ಪೇಪರ್ ಬರೆದಿಟ್ಕೊಳ್ಳಿ, ಡೈಲಿ ಓದಿ. ವಿತ್ ಫೀಲಿಂಗ್ಸ್, ಎಮೋಷನ್ಸ್, ಹ್ಯಾಪಿನೆಸ್, ಜಾಯ್ ಎಲ್ಲನೂ ನೀವು ಫೀಲ್ ಮಾಡಬೇಕು. ಫೀಲಿಂಗ್ ಇಸ್ ದ ಕೀ ಆಫ್ ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ಜಸ್ಟ್ ರೀಡ್. ಈವ್ನಿಂಗ್ ಟೈಮ್ ನಂಗೆ ತುಂಬ ಖುಷಿಯಾಗುತ್ತೆ, ವೆದರ್ ಚೆನ್ನಾಗಿರುತ್ತೆ. ಆ ಟೈಮಲ್ಲಿ ವಾಕ್ ಮಾಡ್ಕೊಂಡು ಓದೋದು. ನೀವು ನೋಡ್ಬೋದು ನನ್ನ ಮುಖದಲ್ಲಿ ಎಷ್ಟೊಂದು ಸ್ಮೈಲ್ ಇದೆ. ಐಮ್ ಜಸ್ಟ್ ಎಂಜಾಯಿಂಗ್, ಆಯಿತಾ? ಓದ್ಬೇಕನ್ನೋದ್ರ ಆಲ್ರೆಡಿ ಇದೆ ಅನ್ನೋ ಖುಷಿ ಇದೆಯಲ್ಲ, ಅದಂತೂ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ. ಸೊ ನೀವು ಒಂದ್ಸಲ ಟ್ರೈ ಮಾಡಿ, ಆಯಿತಾ?
ನನಗೆ ಬೆಳಗ್ಗೆ ಎಕ್ಸಸೈಸ್ ಮಾಡೋಕ್ಕಾಗಲಿಲ್ಲ, ಬೆಳಗ್ಗೆ ಸ್ವಲ್ಪ ಜಾಸ್ತಿ ಕೆಲಸ ಇಟ್ಕೊಂಡಿದ್ದೆ, ಹಾಗಾಗಿ ಈವ್ನಿಂಗ್ ಸ್ಟಾರ್ಟ್ ಮಾಡ್ಕೊಂಡೆ. ವಾರ್ಮಪ್ ಎಕ್ಸಸೈಸ್ ಎಲ್ಲ ಮಾಡಿ ಅದಾದಮೇಲೆ ಕೆಲವೊಂದು ಎಕ್ಸ್ಪೆರಿಮೆಂಟ್ಗಳನ್ನ ನಾನು ಟ್ರೈ ಮಾಡ್ತಿರ್ತೀನಿ ಆಯಿತಾ. ನಂಗೆ ಮೊದಲಿಂದ ಸ್ವಲ್ಪ ಬಾಡಿ ಫ್ಲೆಕ್ಸಿಬಲ್ ಇದೆ ಅಂತ ಮೈಂಡಲ್ಲಿ ಫಿಕ್ಸ್ ಆಗಿದೆ. ಸೊ ಹಾಗಾಗಿ ಯಾವುದೇ ಥರ ಏನಪ್ಪ ಇನ್ಸ್ಟ್ರಕ್ಷನ್ಸ್ ತೊಗೊಳ್ದಲ್ಲೇ ಜಸ್ಟ್ ನಾನು ಇಂಥವೆಲ್ಲ ಸರ್ಕಸ್ಗಳು ಮಾಡ್ತಾ ಇರ್ತೀನಿ. ಆ್ಯಂಡ್ ನಂಗೆ ಸ್ವಲ್ಪ 1-2 ದಿವಸ ಕಷ್ಟ ಆಗುತ್ತೆ, ಅದು ರಿಮೈನಿಂಗ್ ಡೇಸೆಲ್ಲ ನಾನು ಆರಾಮಾಗಿ ಈ ಥರ ಫ್ಲೆಕ್ಸಿಬಲ್ ಎಲ್ಲ ಮಾಡ್ತಿರ್ತೀನಿ. ನಂಗೆ ಗೊತ್ತಿಲ್ಲ ಏನಂತ ಕರೀತಾರೆ ಅಂತ ಹೇಳ್ಬಿಟ್ಟು ಜಸ್ಟ್ ಟ್ರೈ ಮಾಡಿದೆ ಅಷ್ಟೇ ಗೈಸ್. ಸೊ ಗೈಸ್, ಡಿನ್ನರ್ಗೆ ಬಂದು ದೋಸೆ, ಅಕ್ಕಿ ಹಿಟ್ಟು ಮತ್ತು ಸ್ವಲ್ಪ ರವೆನ ಹಾಕಿ 1 ಅವರ್ ನೆನೆಸಿ ರುಬ್ಬಿ ಒಂದು 1 ಅವರ್ ಮತ್ತೆ ಬಿಟ್ಟು ನಾನು ಇವಾಗ ದೋಸೆನ ಹಾಕ್ಕೊತಿದ್ದೀನಿ. ಈ ಕಡೆ ಬಂದು 2 ಎಗ್ಗನ್ನ ಹಾಕಿ ಕರಿನ ಮಾಡಿ ಇಟ್ಕೊಂಡಿದ್ದೀನಿ. ನನ್ನ ಫೇವ್ರೆಟ್ ಇದು. ಇದು ಇವಾಗಿನ ಡಿನ್ನರ್ ಆಗಿರುತ್ತೆ. ನಂದು ಇವಾಗ ಸೆಷನ್ ಇತ್ತು, ಅದು ಮುಗಿಸ್ಕೊಂಡು ಬಂದು ನಾನು ಡಿನ್ನರ್ನ ರೆಡಿ ಮಾಡ್ಕೊತಿರೋದು. ಒಂಥರ ವೆಯ್ಟ್ ಮಾಡ್ತಾಯಿದ್ದೀನಿ, ಮಾತಾಡಿ ಗಂಟ್ಲು ಒಂಥರ ಆಗಿದೆಯಲ್ಲ. ಸೊ ಹೊಟ್ಟೆಗೆ ಏನಾದ್ರು ಊಟ ಬೇಕು, ಪ್ಲಸ್ ಎಕ್ಸಸೈಸ್ ಎಲ್ಲ ಮಾಡಿದ್ವಲ್ಲ, ಸೊ ಹಾಗಾಗಿ ಸೂಪರ್ ಎಕ್ಸೈಟೆಡ್. ಸೊ ಇನ್ನೇನು ಮಲ್ಕೊಳ್ಳೋ ಟೈಮ್ ಆಗಿದೆ. ಇವಾಗ ಹೋಗಿ ನಾನು ಫ್ರೆಶ್ ಅಪ್ ಆಗ್ಬಿಟ್ಟು ಬಂದೆ. ಅಲ್ಲಿವರೆಗೂ ನಂಗೆ ಸ್ವಲ್ಪ ಕೆಲಸ ಇತ್ತು, ಕುಕ್ಕಿಂಗ್ ಇತ್ತು. ಸೊ ಹಾಗಾಗಿ ಬಿಕಾಸ್ ನಾನು ಸ್ಕಿನ್ ಕೇರ್ ಮಾಡ್ಕೊಂಡಿದ್ದು ಕೂಡ ಲೇಟ್ ಅಲ್ವಾ, ಅದಕ್ಕೋಸ್ಕರ ನಾನು ಅಷ್ಟು ಕ್ವಿಕ್ಕಾಗಿ ಮುಖ ತೊಳೆಯಲ್ಲ. ಕೆಲಸ ಮುಗಿಸಿ, ಕ್ಲಾಸಸ್ ಮುಗಿಸಿ, ಸೆಷನ್ಸ್ ಎಲ್ಲ ಮುಗಿಸೋ ಅಷ್ಟರಲ್ಲಿ ಇಷ್ಟೊತ್ತಾಯ್ತು. ನಾಳೆ ಥರ್ಸ್ಡೇ, ಹೇರ್ ವಾಶ್ ಮಾಡಬೇಕು, ಮನೆ ಕೆಲಸ, ಪೂಜೆ ತುಂಬ ಇದೆ ನಾಳೆ. ಸ್ವಲ್ಪ ವ್ಯಾಸ್ಲಿನ್ ಹಾಕ್ಕೊತೀನಿ ಆಯ್ತಾ. ಈಗ ಬಿಟ್ಟರೆ ಕಣ್ಣೊಳಗಡೆ ಹೋಗ್ಬಿಡುತ್ತೆ ಗೈಸ್, ಅದಕ್ಕೆ ತುಂಬ ಹುಷಾರು, ಪಟ್ ಅಂತ ಇಟ್ಕೊಂಡ್ಬಿಡ್ಬೇಕು. ನಾನು ಹೇರ್ ಸೆರಮ್ ಮಧ್ಯಾಹ್ನನೇ ಹಾಕ್ಕೊಂಡೆ. ಗೈಸ್, ನನ್ನ ಇವತ್ತಿನ ಏನಪ್ಪ ಟು ಡೂ ಲಿಸ್ಟಲ್ಲಿ ಇದರಲ್ಲಿ ಫಸ್ಟ್ದಲ್ಲಿ 4 AM ಆಗಿಲ್ಲ, ಜರ್ನಲಿಂಗ್ ಮಾಡಿದ್ದೀನಿ, 1-2 ನಿಮಿಷ ಮೆಡಿಟೇಷನ್ ಮಾಡಿ ಅಫರ್ಮೇಷನ್ ಮಾಡಿದ್ದೀನಿ. ಬ್ರ್ಯಾಂಡ್ ಶೂಟ್ಗೆ ಏನಪ್ಪ ಇದು ಕೊಟ್ಟಿರಲಿಲ್ಲ, ಅವರು ಸ್ಕ್ರಿಪ್ಟು ಮಾಡಲಿಲ್ಲ. ಯೂಟ್ಯೂಬ್ ವಿಡಿಯೋ ಎಡಿಟಿಂಗ್ ಎಲ್ಲ ಆಗಿದೆ. 11 AM ಸೆಷನ್ ಇತ್ತು, ಅದನ್ನು ಮಾಡಿದ್ದೀನಿ. ನನ್ನ ಕ್ಲೈಂಟ್ ಒಬ್ರಿಗೆ ಸೆಷನ್ ಇತ್ತು, 9 o'clock ರಿಮೈಂಡ್ ಮಾಡಿದೆ ಮೆಸೇಜ್ ಮಾಡಿ. ಆ್ಯಂಡ್ ಹೋಪೋನೋಪೋನೋ ಇವತ್ತು ನಾನು ಐ ಥಿಂಕ್ 1 ಟೈಮ್ ಮಾಡಿದ್ದೀನಿ. ಭಗವದ್ಗೀತಾ ಓದೋಕ್ಕಾಗಲಿಲ್ಲ. ಆ್ಯಂಡ್ ಒಂದು ಟೆಕ್ನಿಕ್ನ ಅಪ್ಲೋಡ್ ಮಾಡಬೇಕಾಗಿತ್ತು ನನ್ನ ಇನ್ನೊಂದು ಮ್ಯಾನಿಫೆಸ್ಟೇಷನ್ ಇನ್ಸ್ಟಾಗ್ರಾಮ್ ಚಾನಲ್ ಪೇಜಲ್ಲಿ, ಅದನ್ನ ಮಾಡಿದ್ದೀನಿ. ಕ್ಲಾಸಸ್ ಅಟೆಂಡ್ ಮಾಡಿದೆ, ಇನ್ನೊಂದು ಕ್ಲಾಸಸ್ ಅಟೆಂಡ್ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಹೋಪೋನೋಪೋನೋ ಸ್ಟೂಡೆಂಟ್ಸ್ಗೆಲ್ರಿಗೂ ಮೆಸೇಜ್ ಮಾಡಿದ್ದೀನಿ. ಆ್ಯಂಡ್ ನಾನು 30 ಮಿನಿಟ್ಸ್ ಎಕ್ಸಸೈಸ್ ಮಾಡಿದೆ. ಒಂದು 4 ಬಿಟ್ಟು ಇನ್ನೆಲ್ಲನೂ ನಾನು ಇವತ್ತು ಮಾಡಿದ್ದೀನಿ. ದಿಸ್ ಈಸ್ ಮೈ ಪ್ರೋಗ್ರೆಸ್, ದಿಸ್ ಈಸ್ ಮೈ ಅಚೀವ್ಮೆಂಟ್. ಆ್ಯಂಡ್ ನಿಜವಾಗ್ಲೂ ಇದೊಂಥರ ಸಖತ್ ಹೆಲ್ಪ್ ಆಯ್ತಾ ನನಗೆ ಇವತ್ತು ಇದ್ದಿದ್ದರಿಂದಾಗಿ. ಸೊ ನಾಳೆಗೂ ಟು ಡೂ ಲಿಸ್ಟ್ ಮಾಡಿ ನಾಳೆನೂ ಕೆಲವೊಂದು ಟಾಸ್ಕ್ಗಳನ್ನ ನಾನು ಕಂಪ್ಲೀಟ್ ಮಾಡಬೇಕು. ನೀವು ಬೇಕಾದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ. ಸೊ ದಟ್ಸ್ ಇಟ್ ಫಾರ್ ದ ಡೇ ಗೈಸ್. ಥ್ಯಾಂಕ್ ಯು ಸೋ ಮಚ್. ಈ ವ್ಲಾಗ್ನ ನೀವು ಫುಲ್ಲಾಗಿ ಕೂತು ಎಂಜಾಯ್ ಮಾಡಿದ್ದಕ್ಕೆ. ನಾನು ನಿಮ್ಮ ಸಕ್ಸಸ್ಫುಲ್ ಯೂಟ್ಯೂಬರ್ ರಂಜಿತಾ ಪ್ರಕಾಶ್. ಸಿಗ್ತೀರಿ ನನ್ನ ಮುಂದಿನ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಕೀಪ್ ಸಪೋರ್ಟಿಂಗ್, ವಾಚಿಂಗ್, ರಾಕಿಂಗ್, ಮ್ಯಾನಿಫೆಸ್ಟಿಂಗ್. ಬೈ ಗೈಸ್.